ಎಕ್ಸ್ಪೋರ್ಟ್ಗೂ ಕೂಡ ಸೆಲೆಕ್ಷನ್ ಆಗಿದೆ. ಮೊನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯಕ್ಕೆ ನಾವು 1 ಲಕ್ಷ ರೊಟ್ಟಿಯನ್ನ ನಮ್ಮ ಇದರಿಂದ ಪರ್ಚೇಸ್ ಮಾಡಿದ್ದಾರೆ. 1 ಲಕ್ಷ ರೊಟ್ಟಿಯನ್ನ ಖಡಕ್ ರೊಟ್ಟಿಯನ್ನ ಸಪ್ಲೈ ಮಾಡಿದೀವಿ. ಅದೊಂದು ಹೆಮ್ಮೆಯ ವಿಷಯ ಸರ್ ನಮ್ಮ ಕಡೆಯಿಂದ. ನಾನು ಎವ್ರಿ ಮಂತ್ ಎಷ್ಟರವರೆಗೂ ನಾನು ದುಡಿಬಹುದು ಸಂಪಾದನೆ ಅಂತ ಮಾಡಿದ್ರೆ? ಸರ್ ಇದು ಚೆನ್ನಾಗಿ ಮಾಡಿದ್ರೆ 1 ಲಕ್ಷದವರೆಗೂ ಒಂದು ಮಹಿಳೆ ದುಡಿಬಹುದು ಸರ್. ನಮಗೆ ಟ್ರೈನಿಂಗ್ ಕೂಡ ಅವ್ರ ಕಡೆಯಿಂದ ಸಿಗ್ತದೆ. ಕೆಲವರು ಮಹಿಳಾ ಉದ್ಯಮಿಗಳು ಸಬ್ಸಿಡಿ 50% ಸಬ್ಸಿಡಿ, ಆ ರೀತಿ ಪ್ರತಿಯೊಂದು ಗೈಡೆನ್ಸ್ ಕೂಡ ಆ ಕಂಪನಿ ಕಡೆಯಿಂದ ನಮಗೆ ಸಿಗ್ತಾ ಇದೆ. ಹುಬ್ಬಳ್ಳಿ ಖಡಕ್ ರೊಟ್ಟಿ ಮನೆ, ಸಿದ್ಧಲಿಂಗಾಪುರ, ಮೈಸೂರು ಕನ್ನಡ ಸಾಹಿತ್ಯ ಸಮ್ಮೇಳನ 1 ಲಕ್ಷ ರೊಟ್ಟಿ. ಓಕೆ, ಸೂಪರ್. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಸ್ಪೆಷಲ್ ಎಪಿಸೋಡ್ ಅಂತಲೇ ಹೇಳ್ಬೋದು. ಅಂದರೆ ಇವತ್ತು ಯಾವುದೋ ಒಂದು ಫುಡ್ ರಿವ್ಯೂ ಅಲ್ಲ, ಇವತ್ತು ಒಂದು ಸಣ್ಣ ಬಿಸ್ನೆಸ್ ಪ್ಲ್ಯಾನ್ ಬಗ್ಗೆ ಹೇಳುವಂಥ ಒಂದು ಎಪಿಸೋಡು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ರೆಗ್ಯುಲರ್ ಆಗಿ ನಾವು ಮಾಡುವಂಥ ಎಪಿಸೋಡ್ಗಳಿಗಿಂತ ಇದನ್ನು ಸ್ವಲ್ಪ ರೆಗ್ಯುಲರ್ ಆಗಿ ಇದು ಬೇರೆ ಥರನಾಗಿ ಎಪಿಸೋಡು ಇರುತ್ತೆ. ಇದನ್ನು ಮಾಡೋ ಉದ್ದೇಶ ಏನು ಅಂದರೆ, ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ಮಂಡ್ಯದಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ 1 ಲಕ್ಷ ಜೋಳದ ರೊಟ್ಟಿನ ಸಪ್ಲೈ ಮಾಡಿದರು. ಖಡಕ್ ರೊಟ್ಟಿ ಆಗಿರ್ಬೋದು, ಸಾಫ್ಟ್ ರೊಟ್ಟಿ ಆಗಿರ್ಬೋದು, ಎರಡು ಸೇರಿ 1 ಲಕ್ಷ ರೊಟ್ಟಿನ ಸಪ್ಲೈ ಮಾಡಿದರು. ಅದು ಮಹಿಳೆಯರ ಒಂದು ಟೀಮು, ಅಂದರೆ 4-5 ಜನ ಇರುವಂಥ ಒಂದು ಟೀಮ್ ಅದನ್ನು ಸಪ್ಲೈ ಮಾಡೋದಂಥದ್ದು. ನನಗೊಂದು ಕುತೂಹಲ ಇತ್ತು. ಸೊ ಹೆಂಗೆ ಸಪ್ಲೈ ಮಾಡಿದ್ರು? 1 ಲಕ್ಷ ರೊಟ್ಟಿನ ಸಪ್ಲೈ ಮಾಡ್ತಿದ್ದಾರೆ ಒಂದು ಬಿಸ್ನೆಸ್. ಹೇಗದು ಹೆಂಗೆ ಮಾಡಿದ್ರು, ಹೇಗೆ ಮಾಡ್ತಾರೆ? ಮತ್ತು ನನಗೂ ಒಂದು ಕುತೂಹಲ ಇತ್ತು, ಹೇಗೆ ಮಾಡ್ತಾರೆ ಅನ್ನುವಂಥದ್ದು, ಮತ್ತು ಒಂದು ತಿಳಿಸುವ ಒಂದು ಐಡಿಯಾ ಇತ್ತು. ಸೊ ಹೆಂಗೆ ಮಾಡಿದ್ರು, ಮತ್ತು ಬೇರೆಯವರು ಒಂದು ಮಾಡಬೇಕು, ಆ ಬಿಸ್ನೆಸ್ನ ಮಾಡಬೇಕು ಅಂದಾಗ ಹೇಗೆ ಮಾಡಬಹುದು ಅಂತ ಕೇಳಿ ತಿಳ್ಕೊಳ್ಳೋಂಥ ಒಂದು ಪ್ಲ್ಯಾನ್ ಇತ್ತು. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೆ. ಸೊ ಅವರಿರೋಂಥದ್ದು ಮೈಸೂರಿನ ಸಿದ್ಧಲಿಂಗಾಪುರದಲ್ಲಿ ಅಂದರು. ಸೊ ನಾನಿವತ್ತು ಆ ಜಾಗದಲ್ಲೇ ಬಂದಿದ್ದೀನಿ. ಸೊ ಇವ್ರು ಹೇಗೆ ಮಾಡ್ತಾರೆ, ರೊಟ್ಟಿ ಹೇಗೆ ಮಾಡ್ತಾರೆ, ಖಡಕ್ ರೊಟ್ಟಿ ಆಗಿರ್ಬೋದು, ಪ್ರೊಡಕ್ಷನ್ ಹೇಗಿದೆ, ಮತ್ತು ಇನ್ನು ಅದರಲ್ಲಿ ಬರುವಂಥ ಪ್ರಾಫಿಟ್. ಯೂಶ್ವಲಿ ಬಿಸ್ನೆಸ್ ಅಂತ ಬಂದಾಗ ನಮ್ಮ ಮೈಂಡಿಗೆ ಬರೋದೇ ಫಸ್ಟು ಇನ್ವೆಸ್ಟ್ಮೆಂಟು ಹಾಗೂ ಪ್ರಾಫಿಟ್. ಸೊ ಲೋ ಬಜೆಟಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಮಾಡುವಂಥ ಒಂದು ಬಿಸ್ನೆಸ್ಸು. ಮತ್ತು ಇನ್ನು ಮಹಿಳೆಯರೇ ಆರಾಮ್ಸೆ ಮಾಡ್ಬೋದು. ಒಂದು ಬಿಸ್ನೆಸ್ನ ಸಣ್ಣದಾಗಿ ಒಂದು ಶುರು ಮಾಡ್ತೀವಿ ಅಂತ ಪ್ಲ್ಯಾನ್ ಏನಾದ್ರು ಇತ್ತು ಅಂದರೆ ಆರಾಮ್ಸೆ ಮಾಡ್ಬೋದಂತೆ. ಸೊ ನಾನು ಆಲ್ರೆಡಿ ಒಂದು ಸ್ವಲ್ಪ ವಿಷಯಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬಂದಲ್ಲ, ಸೊ ಅದನ್ನು ಈಗಲೇ ಒಂದು ಸ್ವಲ್ಪ ಶೇರ್ ಮಾಡ್ತಾ ಇದ್ದೀನಿ. ಮತ್ತಿನ್ನು ಲೋನ್ ಬಗ್ಗೆ ಆಗಿರ್ಬೋದು, ಸಬ್ಸಿಡಿ ಬಗ್ಗೆ ಆಗಿರ್ಬೋದು ಮಾಹಿತಿ ಕಂಪ್ಲೀಟಾಗಿ ಕೊಡ್ತಾರೆ. ಮಿಷಿನ್ ಹೆಸರೇನು, ಅದು ಎಲ್ಲಿ ಸಿಗುತ್ತೆ, ಹೇಗೆ ಆಪ್ರೇಟ್ ಮಾಡುವಂಥದ್ದು, ಯೂಸರ್ ಫ್ರೆಂಡ್ಲಿ ಇದೆಯಾ, ಈ ಥರದ್ದೆಲ್ಲ. ಅಂದರೆ ಒಂದು ಮಿಷಿನ್ ಅಂದಿದ ತಕ್ಷಣ ಆಪ್ರೇಟ್ ಮಾಡೋದಕ್ಕೆ ತುಂಬ ತಿಳ್ಕೊಂಡಿರಬೇಕು ಹಾಗೆ ಹೀಗೆ ಅಂತ ಏನಿಲ್ಲ. ಸೊ ಅದನ್ನೇ ಹೇಳ್ತಿದ್ರು. ಸೊ ಆ ಮಿಷಿನ್ ಬಗ್ಗೆ ಕಂಪ್ಲೀಟಾಗಿ ಒಂದು ರೊಟ್ಟಿ ಮೇಕಿಂಗ್ ಮಿಷಿನ್ ಬಗ್ಗೆ, ಸೊ ಜೋಳದ ರೊಟ್ಟಿ ಮೇಕಿಂಗ್ ಮಿಷಿನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಮತ್ತು ಹೇಗೆ ಪ್ರೊಡಕ್ಷನ್ ಹೇಗೆ ನಡೆಯುತ್ತೆ, ಮತ್ತು ಲಾಭ ಎಷ್ಟಾಗುತ್ತೆ, ಅದರದ್ದೆಲ್ಲ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಮತ್ತು ಲಾಸ್ಟಲ್ಲಿ ಜೋಳದ ರೊಟ್ಟಿ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅದ್ಭುತವಾಗಿರೋಂಥ ಒಂದು ಬಿಸ್ನೆಸ್ ಪ್ಲ್ಯಾನು ಹಾಗೂ ಖಡಕ್ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಎಲ್ಲ ಹೇಗೆ ಪ್ರೊಡಕ್ಷನ್ ಮಾಡ್ತಾರೆ ಲಾರ್ಜ್ ಸ್ಕೇಲಲ್ಲಿ ಅಂತ ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತಾ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ರೇಖಾ ಅಂತ ಸರ್. ರೇಖಾ ಅವರು. ಮೇಡಮ್ ಹುಬ್ಬಳ್ಳಿ ಖಡಕ್ ರೊಟ್ಟಿ ಮನೆ ಸೊ ಯಾವಾಗಿಂದ ಶುರುವಾಗಿದ್ದು? ಸರ್ 1 ವರ್ಷದ ಹತ್ರ ಆಯ್ತು. 1 ವರ್ಷ ಆಯ್ತು. ಓಕೆ ಮೇಡಮ್, ಖಡಕ್ ರೊಟ್ಟಿ ಮನೆ ಶುರುವಾಗಿದ್ದು ಹೇಗೆ, ಮತ್ತೆ ಪ್ರೊಡಕ್ಷನ್ ಹೇಗೆ? ಖಡಕ್ ರೊಟ್ಟಿ ಅಂದಿದ ತಕ್ಷಣ ಹೇಗೆ ಬರೀ ರೊಟ್ಟಿ ಮಾಡುವಂಥದ್ದ, ಏನೇನಿದೆ ಸ್ವಲ್ಪ ಡೀಟೇಲ್ಸ್ ಹಾಗೆ. ಸರ್ ಈಗ 1 ಇಯರ್ ಹಿಂದೆ ನಾನು ನಮ್ಮ ನಂದಿ ಫುಡ್ ಪ್ರಾಡಕ್ಟ್ ಹುಬ್ಬಳ್ಳಿ ಕುಮಾರ್ ಸರ್ಗೆ ಕಾಲ್ ಮಾಡಿದೆ. ಸರ್ ಮೈಸೂರಿನಲ್ಲಿ ಇದೊಂದು ಹೊಸ ಪ್ರಾಜೆಕ್ಟ್ ನಾನು ಸ್ಟಾರ್ಟ್ ಮಾಡಬೇಕು, ನನಗೆ ಟ್ರೈನಿಂಗ್ ಬೇಕು ಅಂತ ಹೇಳಿದವಾಗ ಅವರು ಒಂದು ಮುದೋಡ್ನವ್ರದ್ದು ಒಂದು ಮಹಾಂತೇಶ್ ಅಂತ ಒಬ್ರದ್ದು ನಂಬರ್ ಕೊಟ್ಟರು. ಅಲ್ಲಿ ಹೋಗಿ 3 ಡೇಸ್ ನಾನು ಟ್ರೈನಿಂಗ್ ಮಾಡಿ ನೆಕ್ಸ್ಟ್ ಕುಮಾರ್ ಸರ್ ಹತ್ರನೇ ಈ ಮೆಷಿನನ್ನು ಪರ್ಚೇಸ್ ಮಾಡಿದೆ. ಗೈಡೆನ್ಸ್ ಕೊಟ್ಟಿದ್ದು ಅವರೇ, ಟ್ರೈನಿಂಗ್ ಕಳಿಸಿದ್ದು ಅವರೇ, ನೆಕ್ಸ್ಟ್ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದು ಅವರೇ ಸರ್. ನಮಗೆ ಇದಕ್ಕೊಂದು ಹಾಕ್ಬಿಡಿ. ಡೈಲಿ ಎಷ್ಟು ಪ್ರೊಡಕ್ಷನ್ ಮಾಡ್ತಾ ಇದ್ದೀರಾ ಮೇಡಮ್ ಈಗ? ಸರ್ ಇದು 1 ಅವರ್ಗೆ 1 ರಿಂದ 1.5 ಸಾವಿರ ರೊಟ್ಟಿ ಔಟ್ಪುಟ್ ಇದೆ. 1 ಅವರ್ಗೆ? 1 ಅವರ್ಗೆ. ಓ, 1 ಅವರ್ಗೆ 1 ರಿಂದ 1.5 ಸಾವಿರ ರೊಟ್ಟಿ ನಾವು ಪ್ರೊಡಕ್ಷನ್ ತೆಗಿತಾ ಇದ್ದೀವಿ. ಓಕೆ, 1 ಅವರ್. ಓಕೆ, ಸೂಪರ್. ಮತ್ತೆ ನಮ್ಮ ಮೈಸೂರು ಭಾಗದಲ್ಲಿ ಜೋಳದ ರೊಟ್ಟಿ ಶುರು ಮಾಡಬೇಕು ಅನ್ನೋ ಪ್ಲಾನ್ ಹೇಗೆ ಮೇಡಮ್? ಸರ್ ನಮ್ಮ ಮೈಸೂರು ಭಾಗದಲ್ಲಿ
ಈಗ ಹೊರಗಡೆ ದೇಶದಿಂದೆಲ್ಲ ಜಂಕ್ ಫುಡ್ ಮತ್ತೆ ಪ್ರತಿಯೊಂದನ್ನ ತರಿಸ್ತಾ ಇದ್ದಾರೆ. ಇದು ನಮ್ಮ ಮಣ್ಣಿನಲ್ಲೇ ಬೆಳೆದಿರ್ತಕ್ಕಂಥ ಒಂದು ಫುಡ್ ಅನ್ನ ನಮ್ಮ ಮೈಸೂರು ಬೆಂಗಳೂರು ಸೈಡಿಗೆಲ್ಲ ಉತ್ತರ ಕರ್ನಾಟಕ ಇದು ರೊಟ್ಟಿ ಅಂತ ಅಂದ್ರೆ ಜನಗಳ ಭಾವನೆ ಏನು ಅಂತ ಹೇಳಿದ್ರೆ ಇದೊಂದು ಉತ್ತರ ಕರ್ನಾಟಕದ ಫುಡ್ ಅಂತಾನೆ ಹೆಸರು, ಒಂದು ಭಾವನೆ ಪ್ರತಿಯೊಂದು ಜನರ ಮೈಂಡ್ ಅಲ್ಲಿ. ಬಟ್ ಇಲ್ಲಿ ಮಕ್ಕಳಿಗೆ ಎಲ್ಲ ಆಯಿಲ್ ಫುಡ್ ಲೇಸ್ ಎಲ್ಲ ತಿಂತಾ ಇದ್ದಾರೆ. ಅದರಿಂದ ಇದನ್ನ ಒಂದು ಹೆಲ್ತಿ ಫುಡ್ ಆಗಿ ಆಯಿಲ್ ಇಲ್ಲ ಮತ್ತೆ ಮೈದಾ ಯೂಸ್ ಇಲ್ಲ, ಮತ್ತೆ ಎಲ್ಲ ಮಕ್ಕಳುಗಳಿಗೆ ಮತ್ತೆ ಏಜ್ಡ್ ಪರ್ಸನ್ ಶುಗರ್ BP-ಗೆಲ್ಲ ಒಂದು ಉಪಯೋಗಕ್ಕೆ ಬರಲಿ ಅಂತಕ್ಕಂಥ ದೂರದೃಷ್ಟಿಯಿಂದ ಇದನ್ನ ಇಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಯಾಕೆ ತರಬಾರ್ದು ಅಂತ ಒಂದು ಯೋಚನೆ ಮಾಡಿ ಈ ಪ್ರಾಜೆಕ್ಟ್ ಅನ್ನು ತಂದೆ ಸರ್. ಹಾಗಾಗಿ ಜೋಳದ ರೊಟ್ಟಿ ಮೊನ್ನೆ ಮಂಡ್ಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೂ ಕೂಡ ನಾವು 1 ಲಕ್ಷ ರೊಟ್ಟಿಯನ್ನ ಕಳಿಸಿದ್ದೇವೆ ಸರ್ ಇಲ್ಲಿಂದ. ಓಕೆ, ಸೂಪರ್ ಮೇಡಮ್. ಜೋಳದ ರೊಟ್ಟಿ ಮಿಷಿನ್ ಅಂತ ಹೇಳಿದ್ರೆ ಸೊ ಎಲ್ಲಿಂದ ತರಿಸಿದ ಅದನ್ನ ಆಕ್ಚುಲಿ? ಸರ್ ಹುಬ್ಬಳ್ಳಿ ನಂದಿ ಫುಡ್ ಪ್ರಾಡಕ್ಟ್ ಕುಮಾರ್ ಸರ್ ಕಡೆಯಿಂದ ತಂದಿದ್ದು ಸರ್. ಓಕೆ, ಸೊ ಆ ಮಿಷಿನ್ ಏನ ತೋರಿಸಬಹುದಾ? ಖಂಡಿತ ತೋರಿಸ್ತೇವೆ ಸರ್. ಮಿಷಿನ್ ಯಾವಾಗ ಪರ್ಚೇಸ್ ಮಾಡಿದ್ರಿ ಸರ್? 1 ಇಯರ್ ಕಂಪ್ಲೀಟ್ ಆಗಲಿಲ್ಲ, 1 ಇಯರ್ ಹತ್ರ ಆಯಿತು. ನಮ್ಮ ಮೈಸೂರಿಗೂ ಕೂಡ ಜನಗಳಿಗೆ ಇದೊಂದು ಪ್ರಾಜೆಕ್ಟ್ ತರಬೇಕು, ಹೊಸ ಪ್ರಾಜೆಕ್ಟ್ ತರಬೇಕು ಅಂತ ಕುಮಾರ್ ಅವ್ರ ನಂಬರನ್ನು ಹುಬ್ಬಳ್ಳಿ ನಂದಿ ಫುಡ್ ಪ್ರಾಡಕ್ಟ್ ಕುಮಾರ್ ಸರ್ ಅವ್ರದ್ದು ಒಂದು ಯಾವುದೋ ವಿಡಿಯೋ ನೋಡಿ ಅವ್ರ ನಂಬರನ್ನು ಫಾಲೋ ಮಾಡಿ ಅವ್ರ ನಂಬರ್ ಸರ್ ನನಗೆ ಟ್ರೈನಿಂಗ್ ಬೇಕು, ನಾನು ಮೂಲತಃ ಮಂಗಳೂರಿನವರು, ಮೈಸೂರಿನಲ್ಲಿ ನಾನು ಆ್ಯಕ್ಚುಲಿ ಇದ್ರ ಗಂಧನೇ ಗೊತ್ತಿಲ್ಲ, ಇದು ಹೆಲ್ತಿ ಫುಡ್ ಅನ್ನ ಮೈಸೂರಿಗೆ ತರಬೇಕು, ನನಗೆ ಇದು ಟ್ರೈನಿಂಗ್ ಬೇಕು, ಮತ್ತೆ ನಿಮ್ಮಲ್ಲಿ ಮೆಷಿನ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ನಾನು ಡೀಟೇಲ್ಸ್ ಕೇಳಿದಾಗ ಅವರು ಒಂದು ಮುದೋಳ್ ಅವ್ರದ್ದು ಮಹಾಂತೇಶ್ ಅನ್ನೋರೊಬ್ಬರದು ನಂಬರ್ ಕೊಟ್ಟರು. ಅವರು ಕೂಡ ಮಹಾಂತೇಶ್ ಅವರು ಕೂಡ ನನಗೆ ಒಳ್ಳೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ. ಆ ಟ್ರೈನಿಂಗ್ ಬೇಸ್ ಮಾಡಿ ಕುಮಾರ್ ಸರ್ ಹತ್ರ ಈ ಮೆಷಿನ್ ಅನ್ನ ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡಿ ಸ್ಟಾರ್ಟಿಂಗ್ ಸ್ವಲ್ಪ ಅಂದ್ರೆ ಹೊಸ ಪ್ರಾಜೆಕ್ಟ್ ಅಲ್ಲ ಸರ್ ಇದು ಮೈಸೂರಿಗೆ, ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತು ಬಿಗಿನಿಂಗ್, ಇನಿಷಿಯಲಿ ಆನ್ ಮಾಡೋದು ಮತ್ತೆ ರೊಟ್ಟಿ ಬರುವುದು ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತು. ಬಟ್ ಬಿಟ್ಟಿಲ್ಲ, ನಮ್ಮೆಲ್ಲರ ಒಂದು ಸತತ ಪ್ರಯತ್ನದಿಂದ ಅದು ಖಡಕ್ ರೊಟ್ಟಿ ಕೂಡ ಸಕ್ಸಸ್ ಆಯ್ತು. ಮತ್ತೆ ಇದು ಯಾವುದೇ ಕಾರಣಕ್ಕೂ ಕುಮಾರ್ ಸರ್ ಮೆಷಿನ್ ಅಲ್ಲಿ ನಮ್ಗೆ 1% ಕೂಡ ನಾನು ಇದು ಚಾನಲ್ ಮುಂದೆ ಹೇಳ್ಬೇಕು ಅವ್ರನ್ನ ಹೊಗಳಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಟ್ 100% ಅವ್ರ ಮೆಷಿನ್ ಅಲ್ಲಿ ಯಾವ ಪ್ರಾಬ್ಲಮ್ಸು ಇಲ್ಲ. ಮತ್ತೆ ಇದರಲ್ಲಿ ಮಹಿಳೆಯರು ಮಾಡುವಂತ ಒಂದು 5ನೇ ಒಂದು 10th ಸ್ಟ್ಯಾಂಡರ್ಡ್ ಓದ್ತಾ ಇರ್ತಕ್ಕಂಥ ಮಕ್ಕಳು ಕೂಡ ಮೆಷಿನ್ ಅನ್ನ ಆನ್ ಮಾಡ್ಬೋದು. ಯಾವುದೇ ಕಡೆಯಿಂದ ಯಾವುದೇ ಒಂದು ಕೈಗೆ ಒಂದು ಪ್ರಾಬ್ಲಮ್ಸ್ ಆಗ್ಲಿ, ಕೈಗೆ ಒಂದು ಸಿಗಾಕೊಳ್ತದೆ ಅನ್ನೋದಾಗ್ಲಿ, ಆ ರೀತಿದು ಯಾವ ಪ್ರಾಬ್ಲಮ್ಸ್ ಕೂಡ ಇದರಲ್ಲಿ ಇಲ್ಲ. ಮತ್ತೆ ನಾವೇನಾದ್ರು 1-2 ಸಲ ನನಗೆ ಪ್ರಾಬ್ಲಮ್ಸ್ ಆಯ್ತು, ಸಣ್ಣ ಪುಟ್ಟ, ಅಂದ್ರೆ ಅವ್ರ ಮೆಷಿನ್ ಪ್ರಾಬ್ಲಮ್ಸ್ ಅಲ್ಲ, ನನಗೆ ಎಕ್ಸ್ಪೀರಿಯನ್ಸ್ ಪ್ರಾಬ್ಲಮ್ಸ್ ಆಯ್ತು. ಯಾಕಂದ್ರೆ ನಾವು ಉತ್ತರ ಕರ್ನಾಟಕದವರಲ್ಲ, ನಾವು ಈ ಕಡೆಯವರು. ಮೈಸೂರು ಭಾಗದವರೇನಾ? ಮೈಸೂರು ಅಂದ್ರೆ ಮೂಲತಃ ಉಡುಪಿಯವರು. ನಾವಿಲ್ಲಿ ನಾನು ಸ್ಕೂಲ್ ಅನ್ನ ನಡೆಸ್ತಾ ಇದ್ದೀನಿ ಮೈಸೂರಿನಲ್ಲಿ. ಅದನ್ನ ಜೊತೆಗೆ ಇದನ್ನು ಮಹಿಳೆಯರು ಒಂದು 4 ಮಹಿಳೆಯರಿಗೂ ಕೂಡ ಒಂದು ಉದ್ಯೋಗ, ಅವ್ರಿಗೊಂದು ಅವಕಾಶ ಆಗ್ಲಿ ಹತ್ರದವರಿಗೆ. ಮತ್ತೆ ಹೊಸ ಒಳ್ಳೆ ಒಂದು ಆಯಿಲ್ ಇಲ್ದೇ ಇರ್ತಕ್ಕಂಥದ್ದು, ಮೈದಾ ಇಲ್ದೇ ಇರ್ತಕ್ಕಂಥ ಫುಡ್ ನಮ್ಮ ಜನಗಳಿಗೆ ಸಿಕ್ಲಿ, ಒಳ್ಳೆ ಆರೋಗ್ಯ, ಅದು ರಕ್ತ ಪರಿಚಲನೆಗೆ, ಹೃದಯಕ್ಕೆ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇದು ಒಳ್ಳೆ ಫುಡ್ ಆಗಿರೋದ್ರಿಂದ ಇದು ಜನಗಳಿಗೆ ತರಬೇಕು. ಶುಗರ್ BP ಪ್ರತಿಯೊಂದಕ್ಕೂ ಇದು ಒಳ್ಳೆ ಆಹಾರದ ಒಂದು ಅಂತ ಹೇಳ್ಬಹುದು ಸರ್ ಇದನ್ನ. ಮತ್ತೆ ಪ್ರಾಬ್ಲಮ್ ಏನೋ ಸರ್ವಿಸ್ ಇದ್ರೂ ಕೂಡ ಇವತ್ತು ನಾವು ಕಾಲ್ ಮಾಡಿದ್ರೆ 1 or 2 days ಒಳಗಡೆ ಕಳಿಸಿ, ರೀಸನಬಲ್, ನಮ್ಗೆ 2 ಸಲ ದುಡ್ಡು ಕೂಡ ತಗೊಂಡಿಲ್ಲ ಅವರು. ರೀಸನಬಲ್ ಆಗಿ ಪ್ರತಿಯೊಂದನ್ನು ಒಳ್ಳೆ ರೀತಿಯಲ್ಲಿ ನಿಧಾನವಾಗಿ ಮಾತಾಡಿ ಬಂದು ಸರ್ವಿಸ್ ಕೊಟ್ಟು ಹೋಗ್ತಾರೆ. ಮತ್ತೆ ಈ ಮೆಷಿನ್ ಅಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ಸ್ ಇಲ್ಲ ಸರ್. ಮತ್ತೆ ಇನ್ನು ಹೊಸದಾಗಿ ಅವ್ರು ಇನ್ವೆಸ್ಟ್ ಮಾಡ್ತಾನೆ ಇದ್ದಾರೆ, ದೊಡ್ಡ ದುಡ್ಡಲ್ಲ, ಒಂದು ಕಡಿಮೆ ಮಧ್ಯಮ ವರ್ಗದವರು ಕೂಡ ತಗೊಳ್ಳುವಂತ ಛೋಟಾ ಮೆಷಿನ್ ಇರ್ಬೋದು, ಇನ್ನು ಹೊಸ ಮೆಷಿನ್ಗಳನ್ನ ಕಂಡು ಹಿಡಿತಾ ಇದ್ದಾರೆ. ಸರ್ವರು ಕೂಡ ಎಂಥವರು ಕೂಡ ಈ ಮೆಷಿನ್ ಅನ್ನ ಒಂದು ಮನೆ ಕರೆಂಟಿನ ಬಳಕೆಗೆ ಈ ಮೆಷಿನ್ ಅನ್ನ ತೆಗೆದು ಒಂದು ಸ್ವಂತ ಉದ್ಯೋಗವನ್ನ ಮಾಡಬಹುದು. ಓಕೆ, ಸೂಪರ್ ಮೇಡಮ್. ಇದರಿಂದ ಈ ಒಂದು ಮಿಷಿನ್ ಇಂದ ಎಷ್ಟು ಪ್ರೊಡಕ್ಷನ್ ಬರುತ್ತೆ ಪ್ರತಿ ಸರ್? 1 ಗಂಟೆಗೆ 1,500 ಪ್ರೊಡಕ್ಷನ್ ನಾವು ತೆಗಿತಾ ಇದೀವಿ ಸರ್. ನೀವು ತೆಗಿತಾ ಸಾಫ್ಟ್ ರೊಟ್ಟಿ, ಖಡಕ್ ರೊಟ್ಟಿ, ಅದು ಜಿಗಿ ಮಾಡ್ಕೊಳ್ಳೋ ಲೆವೆಲ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ತದೆ. ಮತ್ತೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಡಿ ರೊಟ್ಟಿ, ಆ ರೀತಿ ನಮ್ಗೆ ಯಾವ ರೀತಿ ಆರ್ಡರ್ಗಳು ಬರ್ತದೋ ಆ ರೀತಿ ರೊಟ್ಟಿಗಳನ್ನ ಇದರಲ್ಲಿ ಕಣ್ಣು ಮುಚ್ಚಿ ಪ್ರೊಡಕ್ಷನ್ ಮಾಡಬಹುದು.
ಓಕೆ ಓಕೆ. ನಮಗೆ ಟ್ರೈನಿಂಗ್ ಕೂಡ ಅವ್ರ ಕಡೆಯಿಂದ ಸಿಗ್ತದೆ. ಕೆಲವರು ಮಹಿಳಾ ಉದ್ಯಮಿಗಳು ಸಬ್ಸಿಡಿ 50% ಸಬ್ಸಿಡಿ, ಆ ರೀತಿ ಪ್ರತಿಯೊಂದು ಗೈಡೆನ್ಸ್ ಕೂಡ ಆ ಕಂಪನಿ ಕಡೆಯಿಂದ ನಮಗೆ ಸಿಗ್ತಾ ಇದೆ. ಮನೆ ಕರೆಂಟ್ ಅಲ್ಲೇ ನಡೀತದೆ ಸರ್ ಇದು. ಮನೆ ಕರೆಂಟ್ ಅಲ್ಲೇ ನಡೆಯುತ್ತೆ. ಇನ್ನು ಸಬ್ಸಿಡಿ ಅಂದ್ರೆ ಎಲ್ಲಾ ಬ್ಯಾಂಕ್ ಅಲ್ಲೂ ಸಿಗುತ್ತಾ ಅಥವಾ ನೀವು ಸಬ್ಸಿಡಿಗೆ ಏನಾದ್ರು ಕ್ಲೈಮ್ ಮಾಡಿದ್ರಾ, ತಗೊಂಡಿದ್ರಾ? ಸರ್ ನಾನು ಸಬ್ಸಿಡಿ ಕ್ಲೈಮ್ ಮಾಡಿಲ್ಲ, ಬಟ್ ಖಂಡಿತ ಎಲ್ಲಾ ಬ್ಯಾಂಕ್ಗಳಲ್ಲೂ ನಮ್ದು ಟ್ರಾನ್ಸಾಕ್ಷನ್ ಚೆನ್ನಾಗಿದ್ದು ನಾವು ಒಳ್ಳೆ ಎಫರ್ಟ್ ಹಾಕಿ ಮಾಡ್ತಾರೆ ಅಂತಕ್ಕಂಥ ಬ್ಯಾಂಕ್ನವ್ರಿಗೆ ನಮ್ಮ ಮೇಲೆ ನಂಬಿಕೆ ಇದ್ರೆ 100% ಸಿಗ್ತದೆ. ಅದ್ರ ಬಗ್ಗೆ ಮಾರ್ಗದರ್ಶನ ಕುಮಾರ್ ಸರ್ ನಂದಿ ಫುಡ್ ಪ್ರಾಡಕ್ಟ್ ಅವರು ಕೂಡ ಕೊಡ್ತಾರೆ. ಓಕೆ, ಸೂಪರ್ ಮೇಡಮ್. ಇವಾಗ ನಾನು ಬಿಸ್ನೆಸ್ ಮಾಡಬೇಕು ಅಂತ ಶುರು ಮಾಡಿದೆ, ಲೈಕ್ ಮಿಷಿನ್ ತಂದು ಹಾಕೊಂಡೆ, ಎಲ್ಲಾನು ಆಯ್ತು. ಸೊ ಒಂದ್ಸತಿ ಬಿಸ್ನೆಸ್ ಶುರು ಮಾಡಬೇಕು ಅಂದ್ರೆ ಏನೇನೆಲ್ಲ ನಾಲೆಡ್ಜ್ ಇದ್ರೆ ಉತ್ತಮ? ಮೆಷಿನ್ ಬಗ್ಗೆ ಇರಬೇಕು. ಅದ್ರಲ್ಲೂ ಮುಖ್ಯವಾಗಿ ನಾವೆಲ್ಲ ಅಕ್ಕಿ ರಾಗಿ ಈ ತರ ತಿಂತಾ ಇರೋರು, ಇದು ಹೊಸ ಪ್ರಾಜೆಕ್ಟ್. ಆಕ್ಚುಲಿ ಹೊಸ ಫುಡ್, ಇದು ಮೈಸೂರಿಗೆ ಇದು ಹೊಸ ಫುಡ್ ಕಾನ್ಸೆಪ್ಟ್. ಸ್ಟಾರ್ಟಿಂಗ್ ತುಂಬಾ ಪೇಷನ್ಸ್ ಬೇಕು, ಮತ್ತೆ ಸತತ ಪ್ರಯತ್ನ ಬೇಕು, ಎಫರ್ಟ್ ಬೇಕು ಸರ್. ಮತ್ತೆ ಲೈಕ್ ಇವಾಗ ಒಂದ್ಸತಿ ನಾನು ಮಿಷಿನ್ ತಗೊಂಡಾದ್ಮೇಲೆ ನಾನು ಎವ್ರಿ ಮಂತ್ ಎಷ್ಟರವರೆಗೂ ನಾನು ದುಡಿಬಹುದು ಸಂಪಾದನೆ ಅಂತ ಮಾಡಿದ್ರೆ? ಸರ್ ಇದು ಚೆನ್ನಾಗಿ ಮಾಡಿದ್ರೆ 1 ಲಕ್ಷದವರೆಗೂ ಒಂದು ಮಹಿಳೆ ದುಡಿಬಹುದು ಸರ್. ನೆಟ್ ಪ್ರಾಫಿಟ್ ಮಾಡಬೇಕು, ಎಫರ್ಟ್ ಹಾಕಿ ತಾಳ್ಮೆಯಿಂದ ಎಲ್ಲದ್ ಮಾಡಿದ್ರೆ ಮಾಡ್ಬೋದು. ಹೊರಗಡೆ ನಾವೊಂದು ಉದ್ಯೋಗಕ್ಕೆ ನಾವೊಂದು ಇಷ್ಟೆಲ್ಲ ಓದಿ ಡಬಲ್ ಗ್ರಾಜುಯೇಷನ್ ಓದಿ ಯಾವುದೋ ಸರ್ಕಾರಿ ಉದ್ಯೋಗನ ಆಸೆ ಪಡೋ ಬದಲು ನಾವು ಇರುವಂತಹ ಜಾಗದಲ್ಲೇ ಒಂದು ಬುದ್ಧಿವಂತಿಕೆ, ತಾಳ್ಮೆ ಮತ್ತೆ ಶ್ರಮ ಎಲ್ಲ ಹಾಕಿ ಮಾಡಿದ್ರೆ ಮಾಡಬಹುದು ಸರ್. ಮತ್ತೆ ಇನ್ನ ಮಿಷಿನ್ ಅಂತ ಬಂದಾಗ ಅದು ಮೇಜರ್ ಪ್ರಾಬ್ಲಮ್ಸ್ ಏನ್ ಬರುತ್ತೆ ಮೇಡಮ್? ಸರ್ ಇದರಲ್ಲಿ ಪ್ರಾಬ್ಲಮ್ಸ್ ಏನು ನಮ್ಗೆ ಇದುವರೆಗೆ ಬಂದಿಲ್ಲ ಸರ್. ಇದ್ರಲ್ಲಿ ಡೈಸ್ ಕೂಡ ಕೊಟ್ಟಿದ್ದಾರೆ ನಮ್ಗೆ. 12 ಇಂಚ್ ಇರ್ಬೋದು, 10 ಇಂಚ್ ಇರ್ಬೋದು. ನಮ್ಗೆ ಯಾವ ಅಳತೆಗೆ ಬದಲಾವಣೆ ಮಾಡ್ಕೊಳ್ಳುವಂತ ಡೈಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಪ್ರಾಬ್ಲಮ್ಸ್ ಏನು ಬರಲ್ಲ ಸರ್. ನಮ್ಗೆ ತೆಳು ಬೇಕಾ ಅಥವಾ ದಪ್ಪ ಬೇಕಾ ಅದನ್ನ ನಿಲ್ಲಿಸುವಂತ ಪಾರ್ಟ್ಸೇ ಒಂದ್ ಕಡೆ ಇದೆ. ಮತ್ತೆ ಡೈಗಳನ್ನ ಚೇಂಜಸ್ ಮಾಡುವಂತ ರೋಲರ್ ಒಂದ್ ಕಡೆ ಇದೆ. ಇದನ್ನ ಮೂವಿಂಗ್ ಮಾಡುವಂತ ಗಿರಣಿ ಇದೆ. ಇದುವರೆಗೆ ಏನು ಬಂದಿಲ್ಲ ಸರ್. ಇದ್ರಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ. 99% ಏನು ಪ್ರಾಬ್ಲಮ್ ಇಲ್ಲ. ನಮ್ಗೆ ಇದ್ರ ಮಾಹಿತಿ ಗೊತ್ತಾಗದೆ ಏನಾದ್ರೂ ನಾವೇ ತಪ್ಪು ಮಾಡ್ಕೊಂಡ್ರೆ ಮಾತ್ರ ಇದರಲ್ಲಿ ಬರ್ತಕ್ಕಂಥದ್ದು ಸಮಸ್ಯೆಗಳಷ್ಟೇ. ಓಕೆ. ಮತ್ತೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೀವು ಮಿಷಿನ್ ಖರೀದಿ ಮಾಡಿದಾಗ ಎಷ್ಟು ದಿನ ಅವರು ನಿಮ್ಗೆ ಕೋಚಿಂಗ್ ಕೊಟ್ಟಿದ್ರು, ಟೀಚಿಂಗ್? ಸರ್ ಟೀಚಿಂಗ್ 1 ಡೇ ಕೊಟ್ರು. ನಾನೊಂದು 3 to 4 days ಟ್ರೈನಿಂಗ್ ಹೋದೆ ಸರ್. ಟ್ರೈನಿಂಗ್ ನಾನು ಟ್ರೈನಿಂಗ್ ಅಂದ್ರೆ ಅವರಲ್ಲೇ ಮೆಷಿನ್ ತಗೊಂಡು ಮಾಡ್ತಾ ಇರೋರ ಹತ್ರ ನನ್ನನ್ನ ಕಳಿಸ್ಕೊಟ್ಟಿದ್ರು. ಓಕೆ ಓಕೆ. ಅದು ಉಚಿತವಾಗಿ ಕೊಡ್ತಾರೆ? ಉಚಿತವಾಗಿ ಕೊಟ್ರು. ಓಕೆ ಓಕೆ, ಸೂಪರ್. ಮತ್ತೆ ನಾ ಮಾರ್ಕೆಟ್ ಬಗ್ಗೆ ಏನಾದ್ರು ಅವರು ಒಂದ್ ಸ್ವಲ್ಪ ಏನಾದ್ರು ನಾಲೆಡ್ಜ್? ಮಾರ್ಕೆಟಿಂಗ್ ಬಗ್ಗೆ ಹೇಳಿದ್ದಾರೆ. ಮತ್ತೆ ಏರಿಯಾ ವೈಸ್ ನಾವು ಕೆಲವೊಂದು ನಮ್ಮ ಮೈಸೂರಿನಲ್ಲಿ ಯಾವ ರೀತಿ ಆಗ್ತದೆ, ಬೆಂಗಳೂರಿನಲ್ಲಿ ಯಾವ ರೀತಿ ಆಗ್ತದೆ, ಅದು ನಾವು ಆ ಫೀಲ್ಡ್ಗೆ ಎಂಟ್ರಿ ಆದ್ಮೇಲೆ ಆಟೋಮೆಟಿಕ್ ಆಗಿ ನಮ್ಗೆ ಬಂದೇ ಬರ್ತದೆ. ನಮ್ದು ಕೆಲವರು ತುಂಬಾ ಹೋಟೆಲ್ಸ್ ಗಳಲ್ಲಿ ಈಗ ಔಟ್ಲೆಟ್ಸ್ ಆಗ್ತಾ ಇದೆ. ಎಕ್ಸ್ಪೋರ್ಟ್ಗೂ ಕೂಡ ಸೆಲೆಕ್ಷನ್ ಆಗಿದೆ. ಮೊನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯಕ್ಕೆ ನಾವು 1 ಲಕ್ಷ ರೊಟ್ಟಿಯನ್ನ ನಮ್ಮ ಇದರಿಂದ ಪರ್ಚೇಸ್ ಮಾಡಿದ್ದಾರೆ. 1 ಲಕ್ಷ ರೊಟ್ಟಿಯನ್ನ, ಖಡಕ್ ರೊಟ್ಟಿಯನ್ನ ಸಪ್ಲೈ ಮಾಡಿದೀವಿ. ಅದೊಂದು ಹೆಮ್ಮೆಯ ವಿಷಯ ಸರ್ ನಮ್ಮ ಕಡೆಯಿಂದ. ಅದು ಇದೇ ಮೆಷಿನ್ ಇಂದ ತಯಾರು. ಮತ್ತೆ ನಮ್ಮ ಸಹೋದರಿಯರು ಇವರಿಂದಾನೇ ಮಾಡಿ ಆಗಿದ್ದೆ. ಒಟ್ಟು ಎಷ್ಟು ಜನ ಇದ್ದೀರಾ ಮೇಡಮ್ ನೀವು? ನಾವೊಂದು 5 ರಿಂದ 6 ಜನ ಇದೀವಿ. 6 ಜನ ಇದ್ದೀರಾ. ಮತ್ತೆ ಮೇಡಮ್ ಮಿಷಿನ್ ತಗೊಬೇಕು ಅಂದ್ರೆ ಹುಬ್ಬಳ್ಳಿಗೆ ಹೋಗ್ಬೇಕು ಅಂತ ಹೇಳ್ತಿದ್ರೆ, ಸೊ ಹುಬ್ಬಳ್ಳಿ ಎಲ್ಲಿದೆ ಮೇಡಮ್? ಸರ್ ಹುಬ್ಬಳ್ಳಿಯಲ್ಲಿ ಸಿಟಿಯಲ್ಲೇ ಇರ್ತಕ್ಕಂಥ ಚೆನ್ನಮ್ಮ ಸರ್ಕಲ್ ನಲ್ಲಿ ಅವರ ಆಫೀಸ್ ಇದೆ. ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ಅವ್ರ ನಂಬರ್ ಅನ್ನು ಕೂಡ ನಾನು ಹೇಳ್ತೇನೆ. ಅವರು ನಮ್ಗೆ ಸರ್ಕಲ್ ಗೊತ್ತಾಗ್ದಿರೋ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಇಲ್ಲ ಅವ್ರ ಚೆನ್ನಮ್ಮ ಸರ್ಕಲ್ ನಲ್ಲಿ ನಿಯರೆಸ್ಟ್ ಅಲ್ಲಿ ಅವ್ರ ಆಫೀಸ್ ಇದೆ ಸರ್. ಓಕೆ. ಸೊ ಅಲ್ಲಿ ಡಿಸ್ಪ್ಲೇಗೂ ಇದೆ ಎಲ್ಲ ಪ್ರತಿಯೊಂದು ಸಂಪೂರ್ಣ ಮಾಹಿತಿಯನ್ನ ಅಲ್ಲಿ ಆಫೀಸ್ ನಲ್ಲೇ ಕೊಡ್ತಾರೆ. ಏನ್ ದೂರ ಹೋಗಿ ಹುಡುಕುವಂತದ್ದು ಏನಿಲ್ಲ. ಅವ್ರ ನಂಬರಿಗೆ ಕಾಲ್ ಮಾಡಿದ್ರೆ ಅವರೇ ಕರ್ಕೊಂಡು ಹೋಗ್ತಾರೆ ಸರ್. ಚೆನ್ನಮ್ಮ ಸರ್ಕಲ್ ಆಫೀಸ್ ಅಲ್ಲೇ, ಮೇನ್ ಆಫೀಸ್ ಅಲ್ಲೇ ಇದೆ ಸರ್. ಇವಾಗ ಸರ್ ನಮ್ಮಲ್ಲಿ ಇದು ರಾಗಿ ರೊಟ್ಟಿ, ಈ ರೊಟ್ಟಿದು ಒಂದೇ ಅಲ್ಲ, ಅದ್ರ ಜೊತೆಗೆ ನಾನಾ ತರಹದ ಚಟ್ನಿ ಪೌಡರ್ಗಳಿರ್ಬೋದು, ಆ ಚಕ್ಲಿ, ಶೇಂಗಾ ಚಟ್ನಿ ನೋಡಿ, ಇದು ಶೇಂಗಾ ಚಟ್ನಿ ಇರ್ಬೋದು, ಮತ್ತೆ ಉಚ್ಚೆಳ್ಳು ಚಟ್ನಿ ಇರ್ಬೋದು, ಮತ್ತೆ ಪುಟಾಣಿ ಚಟ್ನಿ, ಕೆಲವು ಕಾಂಡಿಮೆಂಟ್ಸ್ಗಳು ನಾವು ಫ್ರಾಂಚೈಸಿಗಳನ್ನ ಕೊಡುವಾಗ ಇದನ್ನು ಕೂಡ ಕೊಡ್ತೇವೆ. ಮತ್ತೆ ಪ್ಯಾಕೇಜಿಂಗ್ ಕೂಡ ನಾವು ಹೈಜಿನಿಕ್ ಆಗಿ ಮಾಡ್ತಾ ಇದ್ದೇವೆ ಸರ್. ನಾವು ಪ್ರತಿಯೊಂದು ತರಹದ ಚಟ್ನಿ ಪೌಡರ್ಗಳು, ಕಾಂಡಿಮೆಂಟ್ಸ್ಗಳು, ಜೊತೆಗೆ ರೊಟ್ಟಿ, ಸಾಫ್ಟ್ ರೊಟ್ಟಿ ಪ್ರತಿಯೊಂದು ನಮ್ಮಲ್ಲಿ ಸಿಗ್ತದೆ ಸರ್. ಓಕೆ. ಮತ್ತೆ ಅಂದ್ರೆ ಇದಕ್ಕೆಲ್ಲ ಸಪರೇಟ್ ಮೆಷಿನ್, ಬೇರೆ ಮೆಷಿನ್ ಹಾಕೊಂಡು ಬೇರೆ ಮೆಷಿನ್, ಕೆಲವೊಂದು ಮ್ಯಾನ್ಯುಯಲ್ ಆಗಿ ಮಾಡ್ತಾ ಇದ್ದೇವೆ ಸರ್. ಓಕೆ. ಸೊ ಇಷ್ಟು ಎಲ್ಲ ಪ್ರಾಡಕ್ಟ್ ನಿಮ್ಮಲ್ಲಿ ಸಿಗುತ್ತೆ? ಇದಕ್ಕಿಂತ ಇನ್ನು ಹೆಚ್ಚಿನ ತರಹದಲ್ಲಿ ಇದೆ ಸರ್. ಇನ್ನು ಹೆಚ್ಚಿನ ತರದಲ್ಲಿದೆ. ಓಕೆ, ಸೂಪರ್. ಖುಷಿ ಆಯ್ತು ಮೇಡಮ್ ಮಾತಾಡ್ಸಿ ನಿಮ್ಮನ್ನ. ಥ್ಯಾಂಕ್ ಯು ಸರ್.
ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಮೇಡಮ್ ತಮ್ಮ ಹೆಸರು? ಹೆಸರು ಶಾಂಭವಿ ಅಂತ. ಶಾಂಭವಿ ಅವರು. ಹೇಗಿದೆ ಮೇಡಮ್ ಕೆಲಸ ಎಲ್ಲ? ವರ್ಕ್ ಲೋಡು ಹೇಗಿದೆ? ಪ್ರೆಷರ್ ಅನ್ಸುತ್ತಾ? ಏನಿಲ್ಲ ಸರ್, ಏನು ಅಂತ ಸಮಸ್ಯೆ ಏನಿಲ್ಲ. ಮತ್ತೆ ಮಿಷಿನ್ ಇದು ಒಬ್ರಾದ್ಮೇಲೆ ಒಬ್ರು ನಾವು ಮಾಡ್ಕೊಂತಾನೆ ಇರ್ತೀವಿ. ರೊಟ್ಟಿ ಹಿಟ್ಟು, ರೊಟ್ಟಿ ಜಗ್ಗಿ ಮಾಡೋದು ಎಲ್ಲ ಮಾಡ್ತಿರ್ತೀವಿ. ಮತ್ತೆ ಇದನ್ನ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಇದರಿಂದ ಅನುಕೂಲ ಇದೆ. ಸರ್ ನಮಸ್ತೆ ಸರ್. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ರೇವತಿ ಅಂತ. ರೇವತಿ ಅವರು. ಹೌದು ಸರ್. ಮೇಡಮ್ ಕೆಲಸದ ಬಗ್ಗೆ ಹೇಳೋದಾದ್ರೆ ಸರ್, ಈ ಕೆಲಸ ನಮಗೆ ತುಂಬ ಉಪಯೋಗ ಆಗೈತೆ, ಅನುಕೂಲ ಆಗೈತೆ. ನಾವು ಈಗ ಈ ಮಿಷಿನಿಂದ ನಮ್ಗೆ ಏನು ಕೆಲಸ ಅಷ್ಟು ಇದು ಇಲ್ಲ ಸರ್, ಭಾರ ಎತ್ತೋದು ಮಾಡೋದು ಏನಿಲ್ಲ. ಅಂದು ಬಿಸಿಲಲ್ಲಿ ಮಾಡಬೇಕು ಅನ್ನೋದು ಫೀಲಿಂಗು ಇಲ್ಲ ನಮಗೆ. ಮನೆಯಲ್ಲೇ ಒಳಗಡೆನೆ ಮಾಡೋದು ತುಂಬ ಅನುಕೂಲ ಆಗೈತೆ ನಮಗೆ. ನಾವು ಇಲ್ಲಾಂದ್ರೆ ಇವರು ಎಲ್ಲ ಸೇರ್ಕೊಂಡು ಮಾಡ್ತಾರೆ. ಮತ್ತೆ ಬೇರೆ ಬೇರೆ ಕಡೆ ಈಗ ಪಟ್ನಿಗೆ ಹೋಗ್ಬೇಕು ಅಂದ್ರೆ ಬಸ್ ಹತ್ಕೊಂಡು ಅಷ್ಟೊತ್ತಿಗೆ ಎದೊಳ್ಬೇಕು, ಮಾಡಬೇಕಿತ್ತು ಎಲ್ಲನೂ. ಈಗ ಇಲ್ಲೇ ಊರೊಳಗಡೆ ಇರೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗೈತೆ. ಸೊ ಮಿಷಿನ್ ಈಸಿನಾ ರನ್ ಮಾಡೋದು? ತುಂಬಾ ಈಸಿ ಐತೆ ಸರ್. ನಮ್ಮಂತ ಮಹಿಳೆಯರು, ಗ್ರಾಮೀಣ ಮಹಿಳೆಯರು ಇದನ್ನ ಮಿಷಿನ್ ತಗೊಂಡು ಅನುಕೂಲ ಆಗೈತೆ ಸರ್, ತುಂಬಾ ಮಾಡ್ಕೋಬಹುದು. ಹೌದು ಸರ್. ಹುಬ್ಬಳ್ಳಿ ಖಡಕ್ ರೊಟ್ಟಿ ಮನೆ ಸಿದ್ಧಲಿಂಗಾಪುರದಲ್ಲಿರೋಂಥದ್ದು. ಸೊ ಮಹಿಳೆಯರೇ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಒಂದು ಸಣ್ಣ ಬಿಸ್ನೆಸ್, ಬಟ್ ದೊಡ್ಡ ಮಟ್ಟದಲ್ಲೂ ಮಾಡ್ಬೋದು ಇದನ್ನು. ಇಲ್ಲಿ ರೆಡಿಯಾಗಿರುವಂಥ ರೊಟ್ಟಿ, ಇಲ್ಲಿ ನಿಮಗೆ ಸುಮಾರು ಥರ ರೊಟ್ಟಿ ರೆಡಿ ಆಗುತ್ತೆ. ಅಂದರೆ ಲೈಕ್ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ, ರಾಗಿ ರೊಟ್ಟಿ ರೆಡಿ ಆಗುತ್ತೆ, ಮತ್ತಿನ್ನು 2 ಮಿಕ್ಸ್ ರೆಡಿ ಆಗುತ್ತೆ. ಜೋಳದ ರೊಟ್ಟಿ ಹಾಗೂ ಖಡಕ್ ರೊಟ್ಟಿನೂ ಸಿಗುತ್ತೆ. ಮೇಜರಾಗಿ ಜೋಳದ ರೊಟ್ಟಿ, ಖಡಕ್ ರೊಟ್ಟಿನೇ ಜಾಸ್ತಿ ಹೋಗೋಂಥದ್ದು. ಸೊ ಪ್ರೊಡಕ್ಷನ್ನು ಅದೇ ಜಾಸ್ತಿ ಇರೋಂಥದ್ದು. ನಾನು ತೊಗೊಂಡಿರೋಂಥದ್ದು ಮೆದು ರೊಟ್ಟಿ. ಜೋಳದ ರೊಟ್ಟಿಲಿ ಮೆದು ರೊಟ್ಟಿ ಅಂತ ಬರುತ್ತೆ. ಸೊ ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಚಟ್ನಿ ಪುಡಿ ಇವರೇ ಮಾಡಿರುವಂಥ ಚಟ್ನಿ ಪುಡಿ ಇದೆ. ಒಂದು 4 ಥರ ಚಟ್ನಿ ಪುಡಿ ಇದೆ. ಉಚ್ಚಲ್ ಚಟ್ನಿ ಪುಡಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಈ ಥರ ಒಂದು 4 ಥರ ಚಟ್ನಿ ಪುಡಿ ಕೊಟ್ಟಿದ್ದಾರೆ. ಮತ್ತು ಮೊಸರು ಅದ್ರ ಜೊತೆಗೆ ಸೇರಿಸಿ ತಿನ್ನುವುದಕ್ಕಂತೆ ತೊಗೊಂಬೋಣ. ತೆಳ್ಳಗಿರುತ್ತೆ ಜೋಳದ ರೊಟ್ಟಿ ಅಂದಾಗ, ಸ್ವಲ್ಪ ತೆಳ್ಳಗಿರಲೇಬೇಕು. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಜೋಳದ ರೊಟ್ಟಿ ಅಂತ ಅಂದಾಗ ಎಣ್ಣೆ ಬಳಸಿರಲ್ಲ. ಸೊ ಎಣ್ಣೆನ ಅವಾಯ್ಡ್ ಮಾಡಬೇಕು ಅನ್ನೋರು ಆರಾಮ್ಸೆ ಇದನ್ನು ಬಳಸ್ಬೋದು. ಜೋಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಅದು ನಿಮಗೂ ಗೊತ್ತಿರುತ್ತೆ. ಮೊಸರಿನ ಜೊತೆ ಯಾವ್ದಾದ್ರು ಒಂದು ಶೇಂಗಾ ತೊಗೊಳ್ಳೋಣ. ಶೇಂಗಾ ಅಂದರೆ ಬಲೆ ಇಷ್ಟ. ಶೇಂಗಾ ಚಟ್ನಿ ಪುಡಿ ಜೊತೆಗೆ ಜೋಳದ ರೊಟ್ಟಿ. ಚೆನ್ನಾಗಿದೆ, ಇಷ್ಟ ಆಗುತ್ತೆ. ಜೋಳದ ರೊಟ್ಟಿ ಅಂದಾಗ ಚೆನ್ನಾಗಿದೆ. ಮತ್ತೇನಾ ಚಟ್ನಿ ಪುಡಿನೂ ಸೂಪರ್. ಹುಬ್ಬಳ್ಳಿ ಯಾವ ಸರ್ಕಲ್? ಚೆನ್ನಮ್ಮ ಸರ್ಕಲ್. ಹುಬ್ಬಳ್ಳಿಲಿ ಚೆನ್ನಮ್ಮ ಸರ್ಕಲಲ್ಲಿ ಅವ್ರ ಆಫೀಸ್ ಇರುತ್ತೆ. ಅವ್ರ ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ಸು, ಗೂಗಲ್ ಮ್ಯಾಪ್ ಲಿಂಕು ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮಿಷಿನ್ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಮಾಹಿತಿ ಕೊಡ್ತಾರೆ. ನೀವು ಒಂದಷ್ಟು ತಿಳ್ಕೊಂಡಿದ್ದೀರಾ. ಸೊ ಮಿಷಿನ್ ಬಗ್ಗೆ ಇನ್ನೂ ಮತ್ತಷ್ಟು ಮಾಹಿತಿ ಬೇಕು, ನಮ್ಗೆ ಇನ್ನೂ ಸಾಲಲ್ಲ ಅನಿಸಿದ್ರೆ ಅವರನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಮಾಹಿತಿ ಅವ್ರು ಕೊಡ್ತಾರೆ. ಒಂದು ಸಣ್ಣ ಬಜೆಟಲ್ಲಿ ಒಂದೊಳ್ಳೆ ಬಿಸ್ನೆಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು ಅಂದರೆ ಇದನ್ನು ಮಾಡ್ಬೋದು. ಯಾಕೆಂದರೆ ಇವಾಗ ಟ್ರೆಂಡಿಂಗು, ಯಾಕೆಂದರೆ ರಾಗಿ ಮುದ್ದೆ, ಜೋಳದ ರೊಟ್ಟಿ ಅನ್ನುವಂಥದ್ದೆಲ್ಲ ಇವಾಗ ಸ್ವಲ್ಪ ಟ್ರೆಂಡ್ ಅಂತಲೇ ಹೇಳ್ಬೋದು. ಈ ಜಂಕ್ ಫುಡ್ ಅಲ್ಲ ಇದೆಲ್ಲ, ಆರೋಗ್ಯಕರವಾದಂಥ ಆಹಾರ ಪದ್ಧತಿಗಳು ಇವೆಲ್ಲ. ಸೊ ಇದನ್ನು ಬಳಸೋದ್ರಿಂದ ಆರೋಗ್ಯನೂ ಚೆನ್ನಾಗಿರತ್ತೆ. ಸೊ ಇದರ ಬಗ್ಗೆ ಸ್ವಲ್ಪ ನಾಲೆಡ್ಜು ನಮ್ಮ ಜನಕ್ಕೆ ಕೊಡ್ತಾ ಹಾಗೂ ಒಂದೊಳ್ಳೆ ಬಿಸ್ನೆಸ್ನ ಶುರು ಮಾಡಿದ್ರೆ ಒಂದೊಳ್ಳೆ ರೀಚ್ ಸಿಗುತ್ತೆ. ಸೂಪರ್ ಚೆನ್ನಾಗಿದೆ. ಮತ್ತಿನ್ನು ಖಡಕ್ ರೊಟ್ಟಿ 6 ಮಂತ್ಸ್ವರೆಗೂ ಶೆಲ್ಫ್ ಲೈಫ್ ಅಂತೆ. ನೀವು ಖಡಕ್ ರೊಟ್ಟಿನ 6 ತಿಂಗಳವರೆಗೂ ಆರಾಮ್ಸೆ ಕೂಡಿಟ್ಟು ಯಾವಾಗ ಬೇಕೋ ಆವಾಗ ನೀವು ಬಳಸ್ಬೋದು. ಚೆನ್ನಾಗಿದೆ, ಸೂಪರ್. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.